ಗೈಸ್ ವೆಲ್ಕಮ್ ಬ್ಯಾಕ್ ಟು ಲೇಖನ ವ್ಲಾಗ್ಸ್. ನಾನು ಇವತ್ತು ನಮ್ಮ ಮನೇಲಿ ಕೇಕ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಕೇಕ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ ಯಾವ ರೀತಿ ಇರುತ್ತೆ ಅಂತ. ಓವನ್ ಇಲ್ದಲೇ ಮನೇಲಿ ಮಾಮೂಲಿ ಕುಕ್ಕರ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಕೇಕ್ ಮಾಡೋದು ನೋಡೋಣ ಬನ್ನಿ. ಫಸ್ಟು ನಾನು ಯುನಿಬಿಕ್ ಕುಕ್ಕೀಸ್ ಬಿಸ್ಕೆಟು ಮತ್ತು ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ. ಅದೇ 2 ಪ್ಯಾಕೆಟು ಓರಿಯೋ ಬಿಸ್ಕೆಟ್ 1 ಪ್ಯಾಕೆಟ್ ತೊಗೊಂಡಿದ್ದೀನಿ. ಮತ್ತು 2 ಟೇಬಲ್ ಸ್ಪೂನ್ ಸಕ್ಕರೆ, 2 ಟೇಬಲ್ ಸ್ಪೂನ್ ಆಯಿಲು, 5 ಲೀಟರ್ ಚಾಕೀಸ್ ಥರ ಬರುತ್ತಲ್ಲ ಅದನ್ನ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಬಾದಾಮಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ. 1/4 ಲೀಟ್ರು ಮಿಲ್ಕ್ ತೊಗೊಂಡಿದ್ದೀನಿ ಗೈಸ್. ಇವಾಗ ಮಾಡೋದು ಹೇಗಂತ ನೋಡೋಣ ಬನ್ನಿ. ಇಷ್ಟು ಬಿಸ್ಕೆಟ್ನ ಪುಡಿ ಮಾಡ್ಕೊಬೇಕು ಗೈಸ್. ನೋಡಿ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಹಾಕೋತೀನಿ ಬೌಲಿಗೆ. ನೋಡಿ ಫಸ್ಟ್ ಅದೊಂದು ಸ್ವಲ್ಪ ರುಬ್ಕೊಂಡಾದ್ಮೇಲೆ 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಂಬಿಟ್ಟು ಇದನ್ನು ರುಬ್ಕೊಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಮಿಕ್ಸ್ ಮಾಡ್ಕೊಂಡ್ಮೇಲೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊತೀನಿ. ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಸೊ ಇವಾಗ ಮಿಲ್ಕ್ ಹಾಕ್ಕೊತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಟೆಕ್ಸ್ಚರ್ ಬರೋವರೆಗೂ ಮಿಕ್ಸ್ ಮಾಡ್ಕೊಬೇಕು. ಹಿಂಗೆ ಬಂದಿದ್ದಾದಮೇಲೆ ಬೇರೆ ಬೌಲ್ ಆಯಿಲ್ ತಗೊಂಡು ಈ ಥರ ಹಚ್ಕೋಬೇಕು ಬೇರೆ ಬೌಲ್ಗೆ. ಇದಾದಮೇಲೆ ಇದು ಸಿರಪ್ ಮಾಡ್ಕೊಂಡಿರ್ತೀವಲ್ಲ ಚಾಕ್ಲೇಟ್ದು, ಅದನ್ನು ಈ ಬೌಲಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇವಾಗ ನೋಡಿ ಡ್ರೈ ಫ್ರೂಟ್ಸಲ್ಲಿ ಕೋಟಿಂಗ್ ಕೊಡಬೇಕು. ಕೊಟ್ಟಾದಮೇಲೆ ಈ ಲಿಟಲ್ ಚಾಕೋಸ್ ತೊಗೊಂಡ್ಬಿಟ್ಟು ಇದು ಫುಲ್ಲು ಗಂಟು ಥರ ಆಗಿದೆ ಗೈಸ್. ಈ ಥರ ಕ್ಲೋಸ್ ಮಾಡಿಬಿಟ್ಟು ಏನಾದ್ರೂ ಮುಚ್ಚಿಬಿಟ್ಟು 10 to 15 ಮಿನಿಟ್ಸು ಬಿಡಿ. ಅದಾದಮೇಲೆ ನೀವು ಯಾವುದಾದ್ರೂ ಟೂತ್ ಪಿಕ್ಕು ಅಥವಾ ಏನಾದರೂ ಒಂದು ತೊಗೊಂಡು ಅದಕ್ಕೆ ಚುಚ್ಚಿ ನೋಡಿದ್ರೆ ಅಂಟ್ಕೊಳ್ಳಿಲ್ಲ ಅಂದರೆ ಕೇಕ್ ಆಗಿದೆ ಅಂತ. ಗೈಸ್ ನೋಡಿ ಈ ಥರ ಇದಾದರೆ ಅದಕ್ಕೆ ಇದಾಗಬಾರ್ದು, ಅಂಟಬಾರ್ದು. ಒಂದು ಟೂತ್ ಪಿಕ್ ಏನಾದರೂ ಇಟ್ಟು ನೋಡಿ ಈ ಥರ ಟಚ್ ಆದರೆ ಅದಕ್ಕೆ ಅಂಟಬಾರ್ದು. ಸೊ ಫೈನಲಿ ಕೇಕ್ ರೆಡಿ.